ನೋಡಿ ಎಲ್ಲ ಈ ಥರ ಕ್ಯೂಚಿದೀನಿ. ಈ ಥರ ಇವಾಗ ನಾವು ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ, ಸೊಪ್ಪು ಕಾಳು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್, ನಮ್ಮನೆಯವರೇನೋ ತೋಟದೊಳಗೆ ಕೆಲಸ ಮಾಡ್ತಿದ್ದಾರೆ, ಮಾತಾಡ್ಸ್ಕೊಂಬರೋಣ. ಏನು ಮಾಡ್ತಿದೀಯಾ ಬೆಳಿಗ್ಗೆ ಕೆಲಸವಾ? ಅಡಿಕೆ ಗಿಡಕ್ಕೆ ಕಳೆ ಎಲ್ಲ ಸುತ್ತ ಬೆಳೆದ ಅದರೊಳಗೆ ಎಂತೆಂಥವು ಹುಳ ಮಲಗಿರ್ತವೆ, ಹುಷಾರು. ಕೇಳಿಸ್ತಾ? ಎಂತೆಂಥವು ಹುಳ ಮಲಗಿರ್ತವೆ, ಹುಷಾರು. ಇಲ್ಲೊಂದು ಬಾಳೆ ಬಂದೈತೆ, ಅದು ಕಡ್ದಾಕ್ಬಿಡಂತೆ. ನಡೀರಿ. ಈ ಕಾಂಗ್ರೆಸ್ ಗಿಡ ಎಲ್ಲ ಮಳೆ ಹೋದ್ರೆ ಮತ್ತೆ ಇನ್ನೊಂದ್ಸಲ ಎಲ್ಲ ಒಂದು ಕಡೆನೇ ಕಿತ್ತಾಕ್ಬೇಕು. ಕಾಂಗ್ರೆಸ್ ಗಿಡ ಹಂಗೆ ಕೈಯಲ್ಲಿ ಕೀಳಬಾರ್ದು, ಕೈಗೆ ಕವರ್ ಹಾಕಬೇಕು ಕಾಂಗ್ರೆಸ್ ಗಿಡಕ್ಕೆ. ಅದಿನ್ನೇನು ಮುರಿದೋಗೈತೆ ಫುಲ್ಲು. ಕಡಿ ಹತ್ಲಾಗಿ ಒಂದೆರಡು ದಿನ ಬಿಸಿಲಿಗೆ ಇಟ್ಬಿಟ್ಟು ಹಣ್ಣು ಮಾಡಿರಾಯ್ತದೆ. ಹಂಗೆ ಇದು ಫಸ್ಟ್ ಮುಂದ್ಗಡೆ ಕೊನೆ ಕಡ್ಕ. ಕಾಯಿ ಸಣ್ಣ ಅಲ್ವಾ? ಸುಮ್ಮನೆ ಮಾರಿದ್ರು ಆಯ್ತದ. ಇದು ಒಂದು ಸ್ವಲ್ಪ ಸಣ್ಣ ಐತೆ, ತಗೊಳಲ್ಲ, ಕಮ್ಮಿ ಕೇಳ್ತಾರಲ್ವ. ಕಮ್ಮಿ ಕೇಳ್ತಾರೆ. ಇದೊಂದು ಸ್ವಲ್ಪ ಸಣ್ಣ ಐತೆ, ಕಮ್ಮಿ ಕೇಳ್ತಾರಲ್ವ. ಬರೀ 25-30 ರೂಪಾಯಿ ಕೇಳ್ತಾರೆ. ಅದೇ ನಾವು ಕೊಡೋದವ್ರಷ್ಟು ಕೇಳ್ತಾರೆ. ಅದೇ ನಾವು ಅಂಗಡಿಲಿ ತರೋದವ್ರೆ ಜಾಸ್ತಿ ರೇಟು ಅಲ್ವಾ. ಕಡ್ದಾಕು. ಏನು ತಿಂಡಿ ಮಾಡ್ತೀಯಾ? ಏನಾದರೂ ಮಾಡಬೇಕಪ್ಪ. ಬೆಳಗ್ಗೆ ಎದ್ರು ತಿಂಡಿ. ಕರೆಂಟ್ ಬೇರೆ ಇಲ್ಲ ಮನೇಲಿ, ಕರೆಂಟ್ ಬೇರೆ ಹೋಗೈತೆ. ಬಾ ಬೇಗ ಏನಾದ್ರು ಒಂದು ಸ್ಪೆಷಲ್ಲಾಗಿ ನಮ್ಮ ಹಳ್ಳಿ ಸ್ಟೈಲಲ್ಲಿ ಏನಾದ್ರು ಒಂದು ರೆಸಿಪಿ ಮಾಡೋಣ. ಬೇಗ ಟೈಮ್ ಆಗುತ್ತೆ. ನನಗೆ ನನ್ನ ಒಳ್ಳೆ ಸ್ಕೂಲಿಗೆ ಮಕ್ಕಳು ರೆಡಿ ಮಾಡಬೇಕಲ್ಲ, ಹಂಗೆ ರೆಡಿ ಮಾಡಬೇಕು. 8:30 ಅಷ್ಟರೊಳಗೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಅಂತವ. ಆರಾಮಾಗಿ ನಿನ್ನ ಮಂತ ಇದ್ದಿದ್ರೆ ಆರಾಮಾಗಿ ನಿಧಾನಕ್ಕೆ 12 ಗಂಟೆ ತಿನ್ಬೋದಾಯ್ತು. ನನಗೂ ಆರಾಮಾಗಿ ಬೇಗ ಎದ್ದು ಮಾಡೋ ಇದಿರಲಿಲ್ಲ. ಆರಾಮಾಗಿ ನಿಧಾನಕ್ಕೆ ಮಾಡ್ಬೋದಾಗಿತ್ತು. ಏನು ಮಾಡ್ತೀಯ? ಒಳ್ಳೆ ಸ್ಕೂಲ್ ಮಕ್ಳಿಗೆ, ನನ್ನ ಮಕ್ಳಿಗೆ ರೆಡಿ ಮಾಡಲಿಲ್ಲ, ನಿನ್ನ ರೆಡಿ ಮಾಡೋದಾಗುತ್ತೆ 8:30 ಅಷ್ಟರೊಳಗೆ. ಅವಕ್ಕೆ ಹಂಗೆ ಅಲ್ವಾ, ಮಕ್ಳಿಗೆ ಗೊತ್ತಂತೆ ಎಲ್ಲ ರೆಡಿ ಮಾಡಬೇಕು ಬಾಕ್ಸಿಗೆ. ಹಂಗೆ ನಿನಗೆ ರೆಡಿ ಮಾಡೋದಾಯ್ತು. ನೀನೇ ನನ್ನ ಮಗ ಆಗಿದೆಯಾ ಅತ್ಲಾಗಿ. ಅಲ್ಲ ಆ ಕಡೆ ಮೆದೆ ಹತ್ರವ. ಬೆಳಿಗ್ಗೆ ಆರಾಮಾಗಿ ಕುಂತಿದೀಯಾ? ಮೇವು ಕೊಡ್ತಾ ಇದ್ದೀನಿ ಕಣಪ್ಪ. ಇಲ್ಲಿ ತಿಂತವ್ರೆಲ್ಲವ ಬಿಡ್ತಾ ಇದ್ದೀವಿ. ಮೊನ್ನೆಲ್ಲ ಹೊಡೆದಿದ್ಯಾ? ನೆನ್ನೆ ಒಲೆಲ್ಲ ಕಿತ್ತೋಗಿತ್ತಲ್ಲ, ನೆನ್ನೆ ಮೆರೆದಿದ್ದೆ. ಇದಕ್ಕೆ ಸಗಣಿ ಸಾರಿಸ್ಬೇಕು. ಅದು ಇವತ್ತು ಟೈಮ್ ಇಲ್ವಲ್ಲ, ನೆನ್ನೆ ಸಂಜೆ ಮೆರೆದಿದ್ದೆ. ಆಮೇಲೆ ಅಡುಗೆ ಎಲ್ಲ ಆದಮೇಲೆ ಸಗಣಿ ಸಾವಿರ ಜಾಸ್ತಿ ಗೆದ್ದು ಹೊಡಿಯಲ್ಲ. ಸಗಣಿ ಸಾವ್ರಬೇಕು. ಸೀತು ಕೊಲೆನೇ ಉರಿತಲ್ಲ ಕಂಡ. ಒಲೆ ನೆನ್ನೆ ಸ್ವಲ್ಪ ಮಳೆ ಬಂದಿತ್ತಲ್ಲ, ಅದಕ್ಕೆ. ಅದ್ ನೋಡಲ್ಲಿ ಕಚ್ಕೊಳ್ಳೋರ್ಗು ಸೌದೆ ಎಳೆಬಿಡತ್ತೆ. ಪುಳ್ಳೆಗಳವೆ. ಗೊಂಬೆ ಅದು ನಿನ್ನ ತೆಳ್ಳೆ ಓಡಾಯ್ತೈತೆ. ನುಗ್ಗೆ ಮರ ನೋಡಿ ಕಡ್ದಿರೋದೆಲ್ಲ ಚಿಗುರುತೈತೆ. ಅವತ್ತು ಫುಲ್ಲು ಕಡ್ದಾಕಿದ್ವಲ್ಲ, ಚಿಗುರೊಡಿತೈತೆ ಈಗ. ಎಲ್ಲ ಚಿಗುರೊಡಿತೈತೆ. ಆಮೇಲೆ ಇದು ಸಹ ಚಿಗುರುತೈತೆ. ಅದನ್ನು ಕಿತ್ಕಿತ್ ಹಾಕಳ್ಕೊಂಡೆ ಒಳಗೆ. ಫ್ರೆಂಡ್ಸ್ ನೋಡಿ, ನುಗ್ಗೆ ಸೊಪ್ಪು ಹೆಂಗೈತೆ ನೋಡಿ. ನೋಡಿದ್ರೆ ಇದ್ರಲ್ಲಿ ನುಗ್ಗೆ ಸೊಪ್ಪಲ್ಲಿ ಬಸ್ಸಾರು ಮಾಡ್ಕೊಂಡು ತಿಂತಾ ಇದ್ರೆ ಸ್ವರ್ಗ. ಯಾಯ್ ಗೊಂಬೆ ಬಿಡ್ತೀನಿ ಈಗ.
ಇನ್ನು ಒಂದೊಂದಿಷ್ಟು ಇದ್ದಾವೆ, ಅವು ಇನ್ನೊಂದಿನ ಕಿತ್ಕೊಳ್ತೀನಿ. ನಮ್ಮ ಮನೆಯವ್ರಿಗೆ ಫೇವ್ರೇಟು ನುಗ್ಗೆ ಸೊಪ್ಪು ಅಂತ ಅಂದರೆ. ನುಗ್ಗೆ ಸೊಪ್ಪಿನ ಬಸ್ಸಾರು ಅಂದ್ರೂ ಅವರಿಗೆ ಸಖತ್ ಫೇವ್ರೇಟ್. ನೋಡಿ ಎಳೆದು ಎಷ್ಟು ಮಸ್ತಿದೆ ಅಂತ. ಬರ್ರಿ ಇವಾಗ ಸಾಂಬಾರು ಮಾಡ್ತೀನಿ. ಬರೇ ಗೊಂಬೆ. ಒಲೆ ಎಲ್ಲ ಮುಂದೆ ಬರ್ಕೊಂಡ್ಬಂದ್ಬಿಟ್ಟೈತೆ. ಒಲೆ ಕಚ್ಕೊಳ್ಳೋವರೆಗೂ ಅಷ್ಟೇ. ಒಂದ್ಸಲಿ ಕಚ್ಕೊಂಡ್ಬಿಟ್ರೆ ನೋಡಿ, ಇವರೆಲ್ಲ ಕಾಯ್ತಾರೆ ನುಗ್ಗೆ ಸೊಪ್ಪಿನ ಕಡ್ಡಿ ತಿನ್ನೋಕ್ಕೆ. ಅವ್ರು ಕಡ್ಡಿ ಕಡ್ಕೊಂಡು ತಿಂತಾರೆ. ನುಗ್ಗೆ ಸೊಪ್ಪಿನ ಬಸ್ಸಾರು ತುಂಬ ಚೆನ್ನಾಗಿರ್ತದೆ. ಏನು ಗೊತ್ತಾ, ಈ ನುಗ್ಗೆ ಸೊಪ್ಪಲ್ಲಿ ತುಂಬ ಪೌಷ್ಟಿಕಾಂಶಗಳಿದ್ದಾವೆ ಇದರಲ್ಲಿ. ಆಮೇಲೆ ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ. ಆದರೆ ಇದು ನುಗ್ಗೆ ಸೊಪ್ಪು ಹೀಟು ಅಂತಾರೆ, ಬಟ್ ಆದರೆ ಹೆಲ್ತ್ ಬೆನಿಫಿಟ್ಸ್ಗಳು ತುಂಬಾ ಇದ್ದಾವೆ ನುಗ್ಗೆ ಸೊಪ್ಪಲ್ಲಿ. ರಿಚ್ ಪ್ರೋಟೀನ್ ಇದೆ ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಲ್ಲಿ. ಇದು ಬೇರೆ ಹಿಂಗೆ ಎಳಿತದೆ ನಮ್ಮ ಹೊಸ ಅದು ಎಳೆಲ್ಲ ಬಾ, ಈಗ ಎಡ್ಕಲ್ಲ ಮುಂದಕ್ಕೂ ಐತಿ ರಮಟೆ. ಇವೆಲ್ಲ ಹಾಕ್ತಿ ಸೊಪ್ಪ ನೋಡ್ತೀನಿ ಎಷ್ಟಾಗುತ್ತೆ ಅಂತ. ಫಸ್ಟು ಹಾಕೋ ಬಿಡ್ಸ್ಕ. ಬಾ, ನೀ ಒಂಚೂರು ಬಿಡಿಸ್ಕೊಡಿ, ಹೆಲ್ಪ್ ಮಾಡು. ಟೈಮ್ ಆಯ್ತು. ಟೈಮ್ ಆಯ್ತದ ಅಂದರೆ ಬೇಡ. ಏಯ್ ಇಡೆ, ನೀನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಡು. ಅದನ್ನ ನೀ ಪಡ ಪಡ ತಾಳಿ ನೋಡಿಲ್ಲ. ಕಡ್ಡಿ ಬರ್ತದೆ, ನೀಟಾಗಿ ಕ್ಲೀನ್ ಮಾಡ್ಬೇಕು. ಕಡ್ಡಿ ಇದು ಮಾಡ್ಕೋಬೇಕಾ ನೀನು ನಂಗೆ ಕಡ್ಡಿನೆಲ್ಲ ಫುಲ್ಲು ಹಂಗೆ ಕಡ್ಡಿದೇನೆ ಎಳೆದು ಬೆಂದೋಯ್ತಕ್ಕಂತಲ್ಲ. ನೀನು ಸೊಪ್ಪಲ್ಲೇ ನಾರಿದ್ರೆ ತಿನ್ನಲ್ಲ, ಸೈಡ್ಗೆ ಹಾಕ್ತೀನಿ. ನುಗ್ಗೆ ಸೊಪ್ಪಲ್ಲಿ ಕಡ್ಡಿ ಬಂದ್ರೆ ಅಷ್ಟೇ. ಈ ಥರ ಕಡ್ಡಿ ಇರಬಾರ್ದು ಅಂತನಾ ಹಿಂಗೆ. ಆಮೇಲೆ ಏನು ಗೊತ್ತಾ, ನಾನು ನಿಮಗೆ ಇನ್ನೊಂದು ಹೇಳ. ನಾವೀಗ ನುಗ್ಗೆ ಸೊಪ್ಪು ಇದ್ರೂ ಹೊಳ್ತೀವಿ ತಿನ್ನೋಕೆ ಮನೆ ಹತ್ರವ. ನಾವು ಸ್ಕೂಲ್ಗೆ ಹೋಗ್ಬೇಕಾರೆ ನಮ್ಮ ಮನೇಲಿ ತುಂಬಾ ಅವಾಗ ಬರ್ತಾನೆ. ಸ್ಕೂಲ್ಗೆ ಹೋಗ್ಬೇಕಾರೆ ನಿಮ್ಮ ಅತ್ತೆ ನಮ್ಮಮ್ಮ ಏನು ಮಾಡೋದು ಗೊತ್ತಾ, ಅವಾಗ ನುಗ್ಗೆ ಸೊಪ್ಪಿನ ಸಾರೇ ಜಾಸ್ತಿ ಮಾಡ್ತಿದ್ದಿದ್ದು. ಯಾಕೆಂದ್ರೆ ನಮ್ಮ ಮನೇಲಿ ನುಗ್ಗೆ ಸೊಪ್ಪಿನ ಮರ ಇದ್ದ 2. ಯಾವಾಗಲೂ ನುಗ್ಗೆ ಸೊಪ್ಪಿನ ಸಾಂಬಾರೇ ಮಾಡೋದು. ನುಗ್ಗೆ ಸೊಪ್ಪಿನ ಮಧ್ಯಾಹ್ನ ಟೈಮು ಸಾಂಬಾರು. ನಮಗೆ ಸ್ಕೂಲ್ ರಜೆ ಇರೋದಲ್ಲ, ಶನಿವಾರ ಭಾನುವಾರ ನುಗ್ಗೆ ಸೊಪ್ಪಿನ ಸಾರು ಮಾಡ್ತಿದ್ರೆ ಘಮ ಘಮ ಅಂತಿರೋದು. ನಾನು ನುಗ್ಗೆ ಸೊಪ್ಪು ತಿನ್ನೋಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಅದು ಯಾವಾಗಲೂ ವಾರಕ್ಕೆ 2-3 ದಿನ ತಿಂದ್ರೂ ನನಗೆ ಬೇಜಾರಾಯ್ತಾ ಇರಲಿಲ್ಲ. ನುಗ್ಗೆ ಸೊಪ್ಪು ಅಷ್ಟು ಇಷ್ಟಪಡ್ಕೊಂಡು ತಿನ್ನಿವಿ. ಯಾಕೆ ಅಂತ ಅಂದರೆ ಅವಾಗ ಅಷ್ಟು ಅಂದರೆ ಊಟ ನಮ್ಮ ಮನೇಲಿ ತುಂಬ ಬಡತನ ಇತ್ತು. ಅವಾಗ ಊಟ ತುಂಬ ಊಟಕ್ಕೆ ತುಂಬಾ ಪ್ರಾಬ್ಲಮ್ ಆಗೋದು. ಮಧ್ಯಾಹ್ನ ಟೈಮು ನಮ್ಮ ಅಪ್ಪ ನಮ್ಮಮ್ಮ ಊಟನೇ ಮಾಡ್ತಿರ್ಲಿಲ್ಲ. ನಮ್ಮಪ್ಪ ಈಗಲೂ ಊಟನೇ ಮಾಡಲ್ಲ. ಆವಾಗಲಿಂದ ರೂಢಿಯಾಗಿ ನಮ್ಮಪ್ಪ ಈಗಲೂ ಮಧ್ಯಾಹ್ನ ಟೈಮ್ ಊಟನೇ ಮಾಡಲ್ಲ. ಅವಾಗ ನಮ್ಮ ಅಪ್ಪ ನಮ್ಮಮ್ಮ ಮಧ್ಯಾಹ್ನ ಟೈಮ್ ಬೆಳಗ್ಗೆ ಟೈಮ್ ಒಂಚೂರು ಏನಾರು ತಿಂದರೆ ಇನ್ನು ರಾತ್ರಿನೇ ಊಟ ಮಾಡ್ತಿದ್ದಿದ್ದು. ಅವರು ಮಧ್ಯಾಹ್ನ ಟೈಮ್ ಊಟನೇ ಮಾಡ್ತಿಲ್ಲ. ನಮಗೆ ಅಂದರೆ ಸ್ಕೂಲಲ್ಲಿ ಕೊಡೋರಲ್ಲ, ಸ್ಕೂಲಲ್ಲಿ ಊಟ ಮಾಡಿವು ನಮಗೆ ಸ್ಕೂಲಲ್ಲಿ ಕೊಡೋರು ಊಟವ. ಆಮೇಲೆ ನೋಡಿ ಒಣ್ಣೆಲೆ ಎಲ್ಲ ಹಾಕ್ಬಿಡ. ನಮಗೆ ಅಂದರೆ ಸ್ಕೂಲಲ್ಲಿ ಊಟ ಕೊಡೋರು. ಆದರೆ ಮನೆ ಹತ್ರ ಏನಾರು ರಜದ ದಿನ ಇದ್ದರೆ ನಮ್ಮಮ್ಮ ನುಗ್ಗೆ ಸೊಪ್ಪಿನ ಸಾರು ಮಾಡ್ತಿದ್ದಿದ್ದು. ಕಡ್ಡಿ ಓಕೆ ಮೇಡಮ್, ಕಡ್ಡಿ ಎಲ್ಲ ಅಂತ. ನೀನು ಸೊಪ್ಪಲ್ಲೇ ನಾರಿದ್ರೆ ತಿನ್ನಲ್ಲ, ನುಗ್ಗೆ ಸೊಪ್ಪಲ್ಲಿ ತಿಂತೀಯ. ಆಯ್ತು ನೋಡಿ ಹೆಂಗೆ ಹಂಗೆ. ಅವಾಗ ಆ ನುಗ್ಗೆ ಸೊಪ್ಪು ಅದು ನೆನ್ಸ್ಕೊಂಡ್ರೆ ಇವಾಗ ನಾವು ಅಷ್ಟು ಮಾಡೋದೇ ಇಲ್ಲ. ಅಪರೂಪ ನುಗ್ಗೆ ಸೊಪ್ಪಿನ ಸಾಂಬಾರು ಇವೆಲ್ಲ ಮಾಡೋದು ಅಪರೂಪ. ಅವಾಗ ನಮ್ಮಮ್ಮ ವಾರಕ್ಕೆ ಅಲ್ಲೇ ಬೀಜ ತಂದು ಹಾಕಿದಲ್ವಾ? ನಮ್ಮೂರಿಂದ ಅಂದರೆ ಆ ಗಿಡದಲ್ಲ, ಬೇರೆ ಗಿಡದ್ದು ಬೀಜ ಇದು. ಅವಾಗೆಲ್ಲ ನಮ್ಮಮ್ಮ ಲೇ ಇಲ್ಲೋಡಿಲಿ ಹಿಂಗೆ ನೋಡಿಲಿ ಬೆಂದೈತಕ್ಕಂತಾಳ ಹಂಗೆ ಬರೀ ಎಲೆ ನಾನು ತರದೆ ಅಂತ ಅಂದ್ಬಿಟ್ಟು ಹಂಗೆ ತರ್ತದ.
ಇನ್ನೊಂದು ಸೌದೆ ತಂದು ಒಟ್ಟು ಹೋಗಿ ಯಾರು ಮಾಡ್ಕ ಆಯ್ತು. ಇನ್ನೊಂದು ಸೌದೆ ತಂದು ಒಟ್ಟು. ಇದೆ ಪೂರ್ತಿ ಎಲ್ಲ ಹಾಕ್ತೀಯಾ? ಇಲ್ಲ ಸಾಕು ಇಷ್ಟೇ. ಸಾಕು. ಇದನ್ನೇ ತಿಂದು ಖಾಲಿ ಮಾಡು, ನೀನು ಒಬ್ಬನೇ ಅಲ್ವಾ, ಇದನ್ನೇ ತಿಂದು ಖಾಲಿ ಮಾಡು ಸಾಕು. ಇದು ಬಂದು ನಮ್ಮ ಆಳ್ಗಳು ತಿನ್ಕೋತಾರೆ. ಅವ್ರಿಗೆ ಕೊಡತ್ತೆ, ಅವ್ರು ಕಾಯಿ ತಗೊಂತಾರೆ. ಆಗಿನ ತಾಮೇಲಿಗೆ ಎದ್ದು ಅವು ಕೊಡ ನೋಡಲ್ಲಿ ಯಾಕಾಗಿ ನೋಡ್ತಾವ್ರು ನೀ ತರೋದ. ಸುಮ್ಮನೆ ಕುಳ್ಳಿದ ಅವಳು ನೋಡ್ತಾಳೆ. ಅವಳೆಲ್ಲ ಹೋದ್ಲು? ಈ ಯಾರು ಅವಳೆಲ್ಲ ಹಿಂದ್ಗಡೆ ಮೇಯ್ಕೊಳ್ಳೋಣಪ್ಪ. ಈ ಗೊಂಬೆ ಮಾತ್ರ ನೀನು ಎಲ್ಲ ಅದೇನು ಕಾಣ್ಬೇಕಂತ. ಇಲ್ಲ ಅಲ್ಲಿ ಅಷ್ಟೇ ನಾನು. ಅವರೆ ಬೆಳೆ ತಗೊಂಬಂದಿದ್ದೀನಿ. ಇವಾಗ ಅವರೆ ಬೆಳೆ ಬೇಯಿಸೋದಕ್ಕೆ ಹಾಕ್ತೀನಿ. ಮೆಣಸಿನ್ಕಾಯಿ ನೋಡು, ಬಸ್ಸಾರಿಗೆ ಉಪ್ಸಾರಿಗೆ ಈ ಥರ ಚುಚ್ಬಿಟ್ಟು ನಾವು ಕಾಳು ಬೇಯಿಸ್ಕೊತೀವಲ್ಲ ಅದರೊಳಗೆ ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಮೆಣಸಿನ್ಕಾಯಿ ಮತ್ತು ಟಮಾಟೆ ಹಣ್ಣು. ಒಂದು ಟಮಾಟೆ ಹಣ್ಣು ಮೆಣಸಿನ್ಕಾಯಿ ಈಗ ಅದರೊಳಕ್ಕೆ ಬೇಯಿಸ್ತೀನಿ. ನುಗ್ಗೆ ಸೊಪ್ಪಿನ ಸಾಂಬಾರಿಗೆ ಕಾಯಿ ಹಾಕಲಿಲ್ಲ ಅಂದ್ರೆ ಏನು ಚೆನ್ನಾಗಿತ್ತು. ನಾನೇ ಎಷ್ಟು ಫಾಸ್ಟಾಗಿ ಸುಲಿತೀನಿ ಗೊತ್ತಾ ಕಾಯಿ. ನೀನು ಇಲ್ದಾಗೆಲ್ಲ ನಾನೇ ತಾನೇ ಸುಲಿಯೋದು. ಇವಾಗ ಸೊಪ್ಪು ಹಾಕ್ತಾ ಇದ್ದೀನಿ. ಕೆಲವರು ನುಗ್ಗೆ ಸೊಪ್ಪನ್ನ ತೊಳೆಯಲ್ಲ, ಹಂಗೆ ಹಾಕ್ತಾರೆ. ಅಂದರೆ ಇದ್ರ ಮೇಲೆ ಧೂಳು ಪಾಳು ಕುಂತಿರ್ತಾ, ಗಾಡಿ ಪಡಿ ಓಡಾಡಿರ್ತವೆ ರೋಡಲ್ಲಿ, ಅದಕ್ಕೆ ತೊಳೆದ್ಬಿಟ್ಟು ಹಾಕಬೇಕು. ಕೆಲವರು ತೊಳೆಯಲ್ಲ, ನುಗ್ಗೆ ಸೊಪ್ಪು ಬೇಯಲ್ಲ ಅಂತ ಅಂದ್ಬಿಟ್ಟು. ಎಳ್ನೀರು ಅಲ್ಲಿ ಅವಳೇ ತೋರಿಸ್ತಾಳಲ್ಲ ನಾಲ್ಗೆಯ, ಕೊಡಿಲ್ಲ ನಾನು ಕುಡಿತೀನಿ ಅಂತ. ಆಮೇಲೆ ಇನ್ನೊಂದೇನು ಗೊತ್ತಾ, ನನಗೆ ಈ ಥರ ನೀನು ಏನಾರು ನಂಗೆ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಅಪ್ಪನ ಇಲ್ಲ ನಮ್ಮ ಅಮ್ಮನ ಜ್ಞಾಪಕ ಆಯ್ತಾರೆ. ನಮ್ಮ ಅಪ್ಪ ಈ ಥರ ಕಾಯಿ ಹೊಡೆದು ಕಾಯ ಸುಲಿದ್ರೆ ನಾನು ಅದು ಕಾಯಿ ಕಂಠ ಎಬ್ಕೊಡ್ಲಿ ಅಂತ ಅಂದ್ಬಿಟ್ಟು ಕಾಯ್ತಾ ಇರೀವಿ. ಸುತ್ತ ಹಿಂಗೆ ಎಬ್ಕೊಡೋದು ಕಾಯ ತಿನ್ನಕ್ಕೆ. ನಾನು ಎಳ್ನೀರು ಕಾಯ್ತಿರ್ಲಿಲ್ಲ, ಅದು ಕಾಯಿ ಸುತ್ತ ಕಂಠ ಇರ್ತಲ್ಲ ಅದನ್ನ ಎಬ್ಕೊಡ್ಲಿ ಅಂತ ಕಾಯ್ತಾ ಇರೀವಿ. ಸಾಕಸಿಯೇ ಹಸಿಗೆ ಮೇವಿಲ್ಲ. ಇಲ್ಲೆಲ್ಲ ಗಿಡ ಕೆಳಕ ಕುಂತೈತೆ. ಎಲ್ಲ ಕಿತ್ತು ತಿಪ್ಪೊಳಿಕೆ ಹಾಕ್ಬಿಟ್ರೆ ಕರಿಕತ್ತದ. ಇಲ್ಲ ಗೊತ್ತಾನೆ ಇಲ್ಲ ಅಪ್ಪ, ಒಳಗೆ ಏನಾರು ಮನೆಗಿದಾವ ಅಂತ ಭಯ ಕಣಪ್ಪ.
ಫ್ರೆಂಡ್ಸ್ ಹಾಗೆಯೇ ಇನ್ನೊಂದು ವಿಷಯ ಏನಂತ ಅಂದರೆ ಕೆಲವರು ಹೇಳ್ತಾರಂತೆ, ಅಯ್ಯೋ ಗಂಡ ಮೂಟೆ ಹೊರ್ತಾನೆ, ಅವಳು ಫೋನ್ ಇಟ್ಕೊಂಡು ಯೂಟ್ಯೂಬ್ ಶೋಕಿ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ನನ್ನ ಗಂಡ ಮೂಟೆ ಹೊರ್ತಾನೆ, ಓಕೆ. ನನ್ನ ಗಂಡ ಏನೋ ಮನೇಲಿ ಕುತ್ಕೊಂಡು ತಿನ್ನೋದಿಲ್ಲ, ಸಂಪಾದನೆ ಮಾಡೋದಕ್ಕೆ ಹೋಗೋದು, ಕಷ್ಟಪಟ್ಟು ಜೀವನ ಮಾಡೋದಕ್ಕೆ. ಬೇರೆ ಥರ ಈಗ ಶೋಕಿ ಮಾಡ್ಕೊಂಡು ಅಪ್ಪ ಅಮ್ಮನ ದುಡ್ಡಲ್ಲಿ ಶೋಕಿ ಮಾಡ್ಕೊಂಡು ನನ್ನ ಗಂಡ ಜೀವನ ಮಾಡ್ತಾ ಇಲ್ಲ, ಕಷ್ಟಪಡ್ತಾ ಇದ್ದಾರೆ, ಓಕೆ. ಅವ್ರ ಕಷ್ಟಕ್ಕೆ ಹೆಲ್ಪ್ ಆಗಲಿ ಅಂತಲೇ ನಾನು ಸಹ ಯೂಟ್ಯೂಬ್ಗೆ ಬಂದಿರೋದು. ನಮ್ಮ ಕಷ್ಟಕ್ಕೋಸ್ಕರನೇ. ಈಗ ಮಾತಾಡೋರೆಲ್ಲ ತಂದು ಕೊಡಲ್ಲ ನಮಗೆ. ನಮ್ಮಿಷ್ಟ, ನಮ್ಮ ಲೈಫು ನಮ್ಮಿಷ್ಟ. ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಯೋಗ್ಯತೆ ಏನು ಅಂತ ಅಂದ್ಬಿಟ್ಟು. ಬನ್ನಿ ತನ್ನಿ ತನ್ನಿ ನೀವು ತನ್ನೇ ಬರೋದಿಲ್ಲ ತನ್ನೇ. ಇದ್ಯಾಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಳ್ಳೆ ಒಳಗೆ ಹಾಕ್ತಿದ್ದೀಯ? ಈರುಳ್ಳಿ ಬೆಳ್ಳುಳ್ಳಿ ಏನಕ್ಕೆ ಹಾಕ್ತಿದ್ದೀನಿ ಗೊತ್ತಾ? ಸುಡೋದಿಕ್ಕೆ ಹಾಕ್ತಾ ಇದ್ದೀನಿ, ಕೆಂಡಕ್ಕೆ. ಮತ್ತೆ ನಾನು ಮಾಮೂಲಿ ಅಂದರೆ ನಾವು ಬಸ್ಸಾರು ಅಂತ ಅಂದರೆ ಖಾರ ರುಬ್ಬಿಟ್ಟು ಮಾಡ್ತೀವಿ, ಕಾಳು ಹಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡು ಸುಟ್ಕೊಂಡು ರುಬ್ಬಿ ಮಾಡ್ತೀವಿ. ಇದು ಇನ್ನೊಂಥರ ಡಿಫ್ರೆಂಟ್. ಆ ಥರ ತಿಂದು ಬೇಜಾರಾಗಿರುತ್ತಲ್ಲ, ಇದೊಂಥರ ಡಿಫ್ರೆಂಟಾಗಿ ಸಾಂಬಾರು ಮಾಡ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಸುಟ್ಕೊಳ್ತಾ ಇದ್ದೀನಿ. ಇಲ್ಲಿ ಟೊಮಾಟೊ ಹಣ್ಣು ಹಸಿಮೆಣಸಿನಕಾಯಿ ಬೇಯ್ತಾ ಇದ್ದಾವೆ. ಇದು ಯಾವ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಅದು ನೀವು ತಿನ್ನೋದು ನೋಡ್ತಾ ಇದ್ರೆ ನಿಮಗೆ ಬಾಯಿ ನೀರು ಬರ್ಬೇಕು, ಆ ಥರ ತೋರಿಸ್ತೀನಿ ಬನ್ನಿ. ಯಾವ ಥರನ ಮಾಡು, ಒಳ್ಳೆ ಸೂಪರಾಗಿ ಮಾಡು, ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ, ಸೂಪರಾಗಿ ಇರುತ್ತೆ. ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಸುಟ್ಬಿಟ್ಟು ಮಾಡಬೇಕು, ಚೆನ್ನಾಗಿರ್ತದೆ. ನೋಡು ಮೆಣಸಿನ್ಕಾಯಿ ಹೆಂಗೆ ಬೆಂದು ಹೋಗೈತೆ ಅಂತ. ಟೊಮೆಟೊ ಹಣ್ಣಲ್ಲಿ ಸಿಗ್ತಾನೆ ಇಲ್ಲ. ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಸುಟ್ಟಿದ್ದಾವೆ ಅಂತ. ನಾವು ಇವಾಗೆಲ್ಲ ಬಸ್ಸಾರಿಗೆಲ್ಲ ಉರಿತೀವಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಉರಿತೀವಿ, ಈಗ ಫ್ರೈ ಮಾಡ್ಕೊತೀವಿ. ನಮ್ಮ ಅಮ್ಮರೆಲ್ಲ ಅವಾಗೆಲ್ಲ ಹಿಂಗೆ ಒಲೆಗೆ ಹಾಕಿ ಸುಡ್ತಾ ಇದ್ದಿದ್ದು. ಅವಾಗ ಒಲೆಗೆ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ. ನಾವಿವಾಗ ರೊಟ್ಟಿ ಹಾಕ್ತೀವಿ, ಒಲೆಯಲ್ಲಿ ಸುಡಲ್ಲ. ಆಗೆಲ್ಲ ನಮ್ಮ ಅಮ್ಮ ರೊಟ್ಟಿ ಹಾಕಿದ್ರೆ ಈ ಕಂಠ ಎಲ್ಲ ಹಿಂಗೆ ಸುಡೋದು. ಅಂದರೆ ಒಲೆ ಎಲ್ಲ ಅದು ಚೆನ್ನಾಗಿರೋದು, ಅಂದರೆ ಈ ಥರ ಮಣ್ಣು ಪಣ್ಣು ಎಲ್ಲ ಇರ್ತಿರ್ಲಿಲ್ಲ. ಒಲೆ ಎಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊಂಡಿರೋರು. ಬೆಳ್ಳುಳ್ಳಿ ಒಲೆಯಲ್ಲಿ ಸುಟ್ಟಿರಿ ಹೆಂಗೆ ಗಮ್ ಅಂತ ಇರುತ್ತೆ. ಒಲೆಯಲ್ಲಿ ಸುಟ್ಟಿರುತ್ತೆ. ಈ ಬೆಳ್ಳುಳ್ಳಿ ಗಮನ ಏನೋ ಒಂಥರ ಚಂದ ಸುಟ್ಟಾಗ, ಈರುಳ್ಳಿ ಬೆಳ್ಳುಳ್ಳಿದು. ಈರುಳ್ಳಿ ನೋಡು ಒಲೆ ಒಳಗೆ ಹೆಂಗೆ ಬೆಂದೋಗೈತೆ ಅಂತ. ಕಾಳು ಬೆಂದಿವೆ, ಸೊಪ್ಪು ಬೆಂದೈತೆ. ಇವಾಗ ಇದನ್ನ ಸಪ್ಪೆನ ಬಿಟ್ಕೊಳ್ತೀನಿ. ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಮಿಕ್ಸ್ ಆಗ್ಬಿಡ್ತು, ಕಟ್ ಮಾಡ್ಬಿಟ್ಟು ಇದಕ್ಕೆ ಹಾಕೋಬೇಕಾದ್ರೆ. ಈರುಳ್ಳಿ ಮೆಣಸಿನ್ಕಾಯಿ ಸೊಪ್ಪು ಬೆಣ್ಣೆ ಬೆಂದೋದಂಗೆ ಬೆಂದೋಗೈತೆ.
ನಾನು ಉಪ್ಪನ್ನ ಮರ್ತ್ಬಿಟ್ಟಿದ್ದೆ, ಅಂದರೆ ಸೊಪ್ಪು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದ್ದೆ, ಇವಾಗ ಮರ್ತ್ಬಿಟ್ಟಿದ್ದೆ. ಇವಾಗ ಹಾಕ್ತಾ ಇದ್ದೀನಿ ಸ್ವಲ್ಪ. ತೆಂಗಿನ ತುರಿ, ಫ್ರೆಂಡ್ಸ್ ಏನಂದರೆ ಒಂದು 4 ಜೀರಿಗೆ ಕಾಳು ಹಾಕೊಂಬಂದಿದ್ದೀನಿ ನೋಡಿ. ಇಷ್ಟು ದಪ್ಪ ಹುಣ್ಸೆಹಣ್ಣು ತೊಗೊಂಬಂದಿದ್ದೀನಿ. ಜೀರಿಗೆ ಕಾಳು ನೋಡಿ ಇಷ್ಟು ಹಾಕೊಂಬಂದಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಿಂಗೆ ಕೈಯಲ್ಲೇ ಜಿಂಟ್ ಹಾಕೋಬೇಕು. ಕೊತ್ತಂಬರಿ ಸೊಪ್ಪು ಸಖತ್ತಾಗಿರುತ್ತೆ ಈ ಸಾಂಬಾರಂತೂ. ಒಂದ್ಸಲಿ ಟ್ರೈ ಮಾಡಿ, ನೀವೇ ಕಳೆದೋಯ್ತೀರ, ಅವಾಗ ಹೇಳ್ತೀರ ನೀವೇ. ನೋಡಿ ಟಮಟೆ ಹಣ್ಣು ಬೇಯಿಸಿಟ್ಕೊಂಡಿದ್ದೆ, ಇದನ್ನು ಸಿಪ್ಪೆ ತೆಗೆಯೋಣ ಟಮಟೆ ಹಣ್ಣಿಂದು. ಸಖತ್ತಾಗಿರುತ್ತೆ ಈ ಸಾಂಬಾರು ಅಂತೂ. ಮುದ್ದೆಗೆ ಒಳ್ಳೆ ಸೂಪರ್ ಇರುತ್ತೆ. ಆದರೆ ನಾನು ಮುದ್ದೆ ಮಾಡ್ತಾಯಿಲ್ಲ, ನಮ್ಮನೆಯವ್ರಿಗೆ ಕೆಲ್ಸಕ್ಕೆ ಟೈಮ್ ಆಗ್ಬಿಟ್ಟೈತೆ. ಬರೀ ರೈಸ್ನೇ ತಿನ್ಕೊಂಡು ಹೋಗ್ತೀನಿ ಅಂತಾರೆ. ನೋಡಿ ಬೆಳ್ಳುಳ್ಳಿ, ಈ ಬೆಳ್ಳುಳ್ಳಿ ಬಂದು ನೋಡಿ ಹಿಂಗೆ ಕ್ಯೂಚ್ಕೋಬೇಕು, ಹಿಂಗೆ ಬೆಳ್ಳುಳ್ಳಿ. ನೋಡಿ ಟಮಟೆನ ಹಂಗೆ ಕೈಯಲ್ಲೇ ಕ್ಯೂಚ್ಬೇಕು ಚೆನ್ನಾಗಿ. ನೋಡಿ ಮೆಣಸಿನ್ಕಾಯಿ ಆವಾಗಲೇ ತೊಟ್ಟು ತೆಗ್ದಿರಲಿಲ್ಲ, ಇವಾಗ ತೊಟ್ಟೆಲ್ಲ ತೆಗ್ದುಬಿಟ್ಟು ನೋಡಿ ಮೆಣಸಿನ್ಕಾಯಿನ ಹಿಂಗೆ ಕ್ಯೂಚ್ಬೇಕು ಚೆನ್ನಾಗಿ. ಇದಕ್ಕೇನು ಕರೆಂಟ್ ಅವಶ್ಯಕತೆಯೇ ಇಲ್ಲ ಫ್ರೆಂಡ್ಸ್, ಕರೆಂಟ್ ಕಾಯಬೇಕಂತ ಏನಿಲ್ಲ. ನಾವು ಮಸಾಲೆ ರುಬ್ಬಿ ಮಾಡ್ತೀವಲ್ಲ, ಅದಕ್ಕಿಂತ ಇದು ಮಸ್ತು ಟೇಸ್ಟಾಗಿರುತ್ತೆ. ನೆಕ್ಸ್ಟ್ ನೋಡಿ ಈರುಳ್ಳಿ, ಇದನ್ನು ಸಹ ಹಂಗೆ. ಈರುಳ್ಳಿ ಅಂತೂ ಒಲೆಯಲ್ಲಿ ಸುಟ್ಟಿರ್ತೀವಲ್ಲ, ಫುಲ್ ಹಂಗೆ ಬೆಂದು ಹೋಗಿರುತ್ತೆ ನೋಡಿ. ನೋಡಿ ಎಲ್ಲ ಈ ಥರ ಕ್ಯೂಚಿದ್ದೀನಿ. ಈ ಥರ ಇವಾಗ ನಾವು ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ, ಸೊಪ್ಪು ಕಾಳು, ಅದು ರಸ ಇರುತ್ತಲ್ಲ, ಅದನ್ನ ಇದ್ರೊಳಗೆ ಹಾಕೊಳ್ಳೋದು. ಅಲ್ಲಿ ನೋಡಿ ಅಲ್ಲಿ ಸೊಪ್ಪು ಸಹ ಬೇಯ್ತೈತೆ. ನೋಡಿ ಇದಕ್ಕೆ ಸ್ವಲ್ಪ ಇವಾಗ ಉಪ್ಪನ್ನ ಸೇರಿಸ್ಬೇಕು. ಸ್ವಲ್ಪ ಉಪ್ಪು, ನಾನು ಕಾಳು ಬೇಯ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೆ, ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಒಳ್ಳೆ ಹಸಿ ಗೊಜ್ಜು ಹೆಂಗೈತೆ. ರೈಸಿಗೆ ಮುದ್ದೆಗೂ ಚೆನ್ನಾಗಿರುತ್ತೆ, ಬಟ್ ನಾನು ಮುದ್ದೆ ಮಾಡ್ತಾಯಿಲ್ಲ, ನಮ್ಮ ಮನೇಲಿ ಟೈಮ್ ಆಗ್ಬಿಟ್ಟೈತೆ ಕೆಲಸಕ್ಕೆ. ರೈಸ್ ಮಾಡಿದ್ದೀನಿ ನೋಡಿ. ರೈಸಿಗೆ ಹಾಕೊಂಡು ಊಟ ಮಾಡ್ತಾಯಿದ್ರೆ ಕಳೆದು ಹೋಗ್ತೀರ ಹಂಗೇ. ತುಪ್ಪ ಹಿಂಗೆ ತಣ್ಣಗೆ ಸಾಕಾಯ್ತು. ನೋಡ್ತೀನಿ ಈಗಲೇ ಗಮ್ಮು ಅಂತ ಐತಲ್ವಾ. ಸೂಪರ್ ಐತೆ, ಚೆನ್ನಾಗೈತೆ. ಅವಳು ನೋಡಿ ಹೆಂಗ ಮುದ್ದೆ ಇದ್ದಿದ್ರೆ ಚೆನ್ನಾಗಿರೋದು. ಮುದ್ದೆ ಚೆನ್ನಾಯ್ತಾ? ಸೂಪರ್ ಆಯ್ತಾ ನೋಡಿ ಫ್ರೆಂಡ್ಸ್, ಮಾಡ್ಕೊಳ್ಳಿ. ಈ ಥರ ಒಂದು ರೆಸಿಪಿ ತೋರಿಸಿದ್ದೀನಿ ನಿಮಗೆ. ಈಸಿ ರೆಸಿಪಿ, ಮಸಾಲೆ ರುಬ್ಬ ಆಗಿಲ್ಲ, ಈಸಿ ರೆಸಿಪಿ. ಮಾಡ್ಕೊಳ್ಳಿ, ಟ್ರೈ ಮಾಡಿ ಮನೇಲಿ. ನುಗ್ಗೆ ಸೊಪ್ಪಿದ್ರೆ ಈ ಥರ ನುಗ್ಗೆ ಸೊಪ್ಪಿಗೆ ಮಾಡಬೇಕಂತ ಏನಿಲ್ಲ, ಯಾವ ಥರ ಸೊಪ್ಪಾದ್ರೂ ಓಕೆ. ಈ ಬೆಕ್ಕೆ ಸೊಪ್ಪು, ದಂಟಿನ ಸೊಪ್ಪೆಲ್ಲ ಬರುತ್ತಲ್ಲ, ಆ ಸೊಪ್ಪಲ್ಲೆಲ್ಲ ಮಾಡ್ಕೋಬೋದು. ಸರಿ, ಓಕೆ. ಹೆಂಗೈತಪ್ಪ ಟೇಸ್ಟು? ಎಷ್ಟು ಇದೇನು ಚಿಕನ್ ಸಾರಾ? ಸಾಕೈತೆ ಇಲ್ಲ ಇಲ್ಲ ಚೂರ ನಾವು ರುಬ್ಬಿ ಮಾಡ್ತೀವಲ್ಲ, ರುಬ್ಬಿ ಮಾಡೋಕ್ಕಿಂತ ಇದು ಸೂಪರ್ ಆಗೈತೆ.